ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವದ್ಭಕ್ತ ಎಂಬ 91ನೆಯ ಉಪನ್ಯಾಸಕ್ಕೆ ಸ್ವಾಗತ. ಭಗವದ್ಭಕ್ತನು ಹರ್ಷಾಮರ್ಷ ಭಯೋದ್ವೇಗಗಳಿಂದ ಮುಕ್ತನಾದವನು. ಇದು ಹಿಂದಿನ ದಿನದ ಉಪನ್ಯಾಸದ ವಿಷಯವಾಗಿತ್ತು. ಮನುಷ್ಯನ ಮನಸ್ಸು ಬೇರೆ ಬೇರೆಯ ಭಾವನೆಗಳಿಂದ ಉಬ್ಬುತ್ತಿರುತ್ತದೆ, ಕುಗ್ಗುತ್ತಿರುತ್ತದೆ. ಮನುಷ್ಯನು ಹೊರಗಿನ ಗುರುತುಗಳಿಂದ ಸ್ವಲ್ಪ ಮಟ್ಟಿಗೆ ಈ ಉಬ್ಬು ಕುಗ್ಗುಗಳನ್ನು ಗೊತ್ತು ಮಾಡಿಕೊಳ್ಳಬಹುದು. ಕೆಲವರು ಮನಃಶಾಸ್ತ್ರಜ್ಞರು ಹೊರಗಿನ ನಿಮಿತ್ತಗಳಿಂದ ಮನುಷ್ಯನ ಮನಸ್ಸಿನಲ್ಲಿ ಯಾವ ಯಾವ ಮಾರ್ಪಾಡುಗಳು ಆಗುತ್ತವೆ ಎಂಬುದನ್ನು ಗೊತ್ತು ಮಾಡಲು ಒಂದು ಯಂತ್ರವನ್ನು ತಯಾರಿಸಿರುವರಂತೆ. ಒಂದು ಕಾಲೇಜಿನಲ್ಲಿ ಒಬ್ಬ ಜವಾನನನ್ನು ಅಲ್ಲಿಯ ಪ್ರೊಫೆಸರುಗಳು ಕರೆಯಿಸಿ ಇಂಥದೊಂದು ಯಂತ್ರವಿರುವ ಬಳಿಯಲ್ಲಿ ಕುಳ್ಳಿರಿಸಿ ಅವನಿಗೆ ತಮ್ಮ ಉದ್ದೇಶವನ್ನು ತಿಳಿಯಗೊಡಿಸದೆ, ನಿನಗೆ ಪ್ರಮೋಷನ್ ಆಯಿತು ಎಂದು ಸುದ್ದಿಯನ್ನು ತಿಳಿಸಿದರಂತೆ. ಸ್ವಲ್ಪ ಹೊತ್ತಿನ ಮೇಲೆ, ನಿನಗೇನು ಪ್ರಮೋಷನ್ ಆಗಿಲ್ಲ, ಸುಮ್ಮನೆ ಹೇಳಿದೆವು ಎಂದರಂತೆ. ಮೊದಲನೆಯ ಸುದ್ದಿಯನ್ನು ನಿಜವೆಂದು ಕಲ್ಪಿಸಿದ ಭಾವನೆಯಿಂದ ಅವನ ಹರ್ಷವು ಎಷ್ಟರ ಮಟ್ಟಿಗೆ ಆಗಿರಬೇಕು ಎಂಬುದನ್ನು, ಎರಡನೆಯ ಸುದ್ದಿಯಿಂದ ಅವನಿಗೆ ಆದ ಆಶಾಭಂಗವು ಎಷ್ಟಾಯಿತು ಎಂಬುದನ್ನು ಆ ಯಂತ್ರವು ರೆಕಾರ್ಡು ಮಾಡಿಟ್ಟಿತಂತೆ. ಆ ಯಂತ್ರದ ವಿಷಯವನ್ನು ಕೇಳಿ ನೀವು ಆಶ್ಚರ್ಯ ಪಡಬಹುದು. ಆದರೆ ಅದನ್ನು ನಿರ್ಮಿಸಿರುವ ವಿಜ್ಞಾನ ಶಾಸ್ತ್ರಜ್ಞರ ದೇಹಯಂತ್ರವನ್ನು, ಮನೋಯಂತ್ರವನ್ನು ಸೃಷ್ಟಿಸಿರುವ ಪರಮಾತ್ಮನ ಸರ್ವಜ್ಞತೆ ಎಂಥದ್ದು! ಯಂತ್ರದಲ್ಲಿ ಆಯಾ ಭಾವನೆಯಿಂದ ಶರೀರದ ಮೇಲೆ ಆದ ಪರಿಣಾಮವನ್ನು ಮಾತ್ರ ರೆಕಾರ್ಡು ಮಾಡುವ ಸಾಮರ್ಥ್ಯವಿರುತ್ತದೆ. ಆದರೆ ನಮಗೆ ಹೊರಗಿನ ವಸ್ತುಗಳ ಸಂಸ್ಪರ್ಶದಿಂದ ಅಥವಾ ಅವುಗಳ ಕಲ್ಪನಾ ಮಾತ್ರದಿಂದ ಆಗುವ ಮನೋಭಾವಗಳು ನೇರಾಗಿಯೇ ಯಾವುದೊಂದು ಹೊರಗಿನ ಸಾಧನವೂ ಇಲ್ಲದೆಯೇ ಅರಿಯುವಂತೆ ಮಾಡಿರುವ ಪರಮಾತ್ಮನ ಸೃಷ್ಟಿಕೌಶಲಕ್ಕೆ ಯಾವ ಶಿಲ್ಪಿವರನ ಜಾಣ್ಮೆಯನ್ನು ತಾನೇ ಹೋಲಿಕೆಯಾಗಿ ಕೊಡಬಹುದು? ಇದಂತಿರಲಿ, ಸಾಮಾನ್ಯರ ಮನಸ್ಸಿನಲ್ಲಿ ವಿಷಯಗಳ ಅನುಭವದಿಂದಲೂ ಅವುಗಳ ಸ್ಮರಣೆಯಿಂದಲೂ ಕೊನೆಗೆ ಅವುಗಳನ್ನು ಕಲ್ಪನಾ ಮಾತ್ರದಿಂದ ನಿರೀಕ್ಷಿಸುವುದರಿಂದಲೂ ಗಳಿಗೆ ಗಳಿಗೆಗೂ ಒಂದೊಂದು ಭಾವವು ಉದಯಿಸುತ್ತಿರುವುದು. ಎಂಥ ಸಾತ್ವಿಕ ಸಾಧನವನ್ನು ಮಾಡುತ್ತಿರಲಿ, ಮನುಷ್ಯನಿಗೆ ಹರ್ಷಾಮರ್ಷಗಳ ಹೊಡೆತವು, ಭಯೋದ್ವೇಗಗಳ ಏಟು ತಪ್ಪಿದ್ದಲ್ಲ. ಇಬ್ಬರು ಒಂದೇ ಕಾಡಿನಲ್ಲಿ ತಮ್ಮ ತಮ್ಮ ಇಷ್ಟಾರ್ಥ ಪರಿಪೂರ್ತಿಗೆಂದು ತಪಸ್ಸು ಮಾಡಿಕೊಂಡಿದ್ದರಂತೆ. ಅವರಲ್ಲಿ ಒಬ್ಬನಿಗೆ ದೇವರು ಪ್ರತ್ಯಕ್ಷನಾಗಿ ಏನು ವರ ಬೇಕೋ ಬೇಡಿಕೋ ಎಂದು ಕೇಳಿದನಂತೆ. ಆಗ ಅವನಿಗೆ ಇದುವರೆಗೆ ತಾನು ಬಯಸಿದ್ದ ಪುರುಷಾರ್ಥವು ಈಗ ದೊರಕುವ ಸಮಯವು ಬಂದಿತಲ್ಲ ಎಂಬ ಹರ್ಷವು ಉಕ್ಕಿ ಬಂತು. ಆದರೆ ಅಷ್ಟರಲ್ಲಿಯೇ ಅವನಿಗೆ ತನ್ನ ನೆರೆಮನೆಯವನೊಬ್ಬನು ಇದೇ ಕಾಡಿನಲ್ಲಿ ತಪಸ್ಸು ಮಾಡಿಕೊಂಡಿರುತ್ತಾನೆಂಬ ನೆನಪೂ ಬಂತು. ಅವನಿಗೂ ತನ್ನಂತೆ ದೇವರು ಪ್ರಸನ್ನನಾಗಿ ತನಗೆ ಕೊಡುವ ಅಥವಾ ಅದಕ್ಕಿಂತಲೂ ಹೆಚ್ಚಿನದಾದ ವರವನ್ನು ಕೊಟ್ಟರೇನು ಗತಿ? ಈ ರೀತಿ ಅಸೂಯೆ ಉಂಟಾಯಿತು. ಆಗ ಅವನು, ದೇವ, ನೀನು ನನ್ನಲ್ಲಿ ನಿಜವಾಗಿಯೂ ಪ್ರಸನ್ನನಾಗಿದ್ದರೆ ಆ ನನ್ನ ನೆರೆಯವನಿಗೆ ನೀನು ಕೊಡುವುದರ ಎರಡರಷ್ಟನ್ನು ನನಗೆ ದೊರಕುವಂತೆ ಅನುಗ್ರಹಿಸು ಎಂದು ಬೇಡಿಕೊಂಡನು. ಪರಮೇಶ್ವರನು ನಕ್ಕು, ಆಗಲಿ ಎಂದು ಆ ಇನ್ನೊಬ್ಬ ತಪಸ್ವಿಯ ಬಳಿಗೆ ಬಂದು, ನಿನಗೇನು ಬೇಕೋ ಕೇಳಿಕೋ ಎಂದನು.
ಅವನೇನೂ ಅಮರ್ಷದಲ್ಲಿ ಇವನಿಗಿಂತ ಕಡಿಮೆಯವನಲ್ಲ. ನೆರೆಯವನು ಯಾವ ವರವನ್ನು ಕೇಳಿಕೊಂಡು ತನಗೆ ಯಾವಾಗ ಏನು ಕೇಡು ಬಗೆದಾನೋ ಎಂಬ ಭಯೋದ್ವೇಗಗಳಿಂದ ಅವನು ಆತನು ಏನು ಬೇಡಿಕೊಂಡನು ಎಂದು ಕೇಳಿದನು. ವಿಷಯವು ತಿಳಿಯಲು ಅವನಿಗೆ ಮನಸ್ಸಮಾಧಾನವು ತೀರಾ ಹೋಗಿಬಿಟ್ಟಿತು. ಆಗ ದೇವ, ನನಗೆ ಒಂದು ಕಣ್ಣು ಹೋಗುವಂತೆ ಅನುಗ್ರಹಿಸು ಎಂದು ಕೇಳಿಕೊಂಡನಂತೆ. ನೋಡಿದಿರಾ ಮನುಷ್ಯನ ಮನೋಭಾವವನ್ನು? ಏಕೆಂದರೆ ಈ ವ್ಯಕ್ತಿ ತನಗೆ ಒಂದು ಕಣ್ಣು ಹೋದರೆ ಇನ್ನೊಂದು ಕಣ್ಣಾದರೂ ಉಳಿಯುವುದು, ಒಂದು ಕಣ್ಣು ನನಗೆ ಹೋದರೂ ಪರವಾಗಿಲ್ಲ, ಅದರ ಎರಡರಷ್ಟು ಎಂದರೆ ಮತ್ತೊಬ್ಬನಿಗೆ ಎರಡೂ ಹೋಗುವವಲ್ಲ. ಇದೇ ಅವನಿಗೆ ಸಂತೋಷಕ್ಕೆ ಕಾರಣವಾಯಿತು. ಹೀಗೆ ಹರ್ಷಾಮರ್ಷವೇ ಮುಂತಾದ ಭಾವನೆಗಳು ವ್ಯಾವಹಾರಿಕರನ್ನು ತಿಕ್ಕಿ ಮುಕ್ಕುತ್ತಿರುವವು. ಭಗವದ್ಭಕ್ತನ ಸ್ಥಿತಿ ಹೀಗಲ್ಲ. ಪರಮಾತ್ಮನೇ ಅವನ ಆತ್ಮನಾಗಿರುವುದರಿಂದ ಸಾರ್ವತ್ರಿಕವಾದ ಪರಮಾತ್ಮನ ಪ್ರೇಮವೂ ಏರುಪೇರಿಲ್ಲದ ಆನಂದವೂ ಅವನಿಗೆ ಮುಡುಪಾಗಿರುತ್ತದೆ. ಕಾಳಿದಾಸನು ಕುಮಾರ ಸಂಭವದಲ್ಲಿ ಎಂದಿರುವಂತೆ ವಿಕಾರ ಹೇತುಗಳು ಎಷ್ಟೇ ಇರಲಿ, ಆ ಧೀರನ ಚಿತ್ತದಲ್ಲಿ ಯಾವ ವಿಕಾರವೂ ಆಗುವುದೇ ಇಲ್ಲ. ಇದು ಕಾಳಿದಾಸ ಕುಮಾರ ಸಂಭವದಲ್ಲಿ ಹೇಳಿರುವಂತೆ ವಿಕಾರ ಹೇತುಗಳು ಎಷ್ಟೇ ಇರಲಿ, ಆ ಧೀರನ ಚಿತ್ತದಲ್ಲಿ ಯಾವ ವಿಕಾರವೂ ಆಗುವುದೇ ಇಲ್ಲ. ಗೀತೆಯಲ್ಲಿ ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಸರ್ವಾರಂಭ ಪರಿತ್ಯಾಗಿ ಎಂದರೆ ಎಲ್ಲ ಕೆಲಸವನ್ನು ಬಿಟ್ಟಿರುವವನು, ಯಾವನಿಗೆ ಇದು ಬೇಕು ಇದು ಬೇಡ ಎಂಬ ನಿರೀಕ್ಷಣೆ ಇರುವುದೋ ಅವನು ಸರ್ವಾರಂಭ ಪರಿತ್ಯಾಗಿಯಾಗಿರುವುದು ಕಷ್ಟ. ತನಗೆ ಏನಾದರೂ ಬೇಕಾದದ್ದು ಇದ್ದರೂ ಒಬ್ಬೊಬ್ಬನು ಏನೂ ಮಾಡದೆ ಸೋಮಾರಿಯಾಗಿರಬಹುದು. ಆದರೆ ಭಕ್ತನು ಸರ್ವಾರಂಭ ಪರಿತ್ಯಾಗಿಯಾಗಿರುವನೆಂದರೆ ತನಗೆ ಏನೋ ಬೇಕಾಗಿದ್ದು ಸೋಮಾರಿಯಾಗಿರುವನೆಂದು ಅರ್ಥವಲ್ಲ. ಕೆಲಸವನ್ನು ಮಾಡುವುದಕ್ಕೆ ಅವನ ಕೈಯಲ್ಲಿ ಆಗುವುದಿಲ್ಲವೆಂದೂ ಅಲ್ಲ. ಅವನು ದಕ್ಷನಾಗಿರುತ್ತಾನೆ. ಆದರೂ ಈ ಮೂರು ಲೋಕದಲ್ಲಿಯೂ ಅವನಿಗೆ ಪರಮಾತ್ಮನಿಗಿಂತ ಬೇರೆಯಾಗಿ ಏನೇನೂ ಬೇಕಿರುವುದಿಲ್ಲ. ಆದ್ದರಿಂದ ಅವನು ತನಗಾಗಿ ಯಾವ ಕೆಲಸವನ್ನು ಮಾಡಿಕೊಳ್ಳುವುದಕ್ಕೆ ಹವಣಿಸುವುದಿಲ್ಲ. ತನ್ನ ದಕ್ಷತೆಯನ್ನೆಲ್ಲ ಪರಮಾತ್ಮನಲ್ಲಿ ನಿಂತಿರುವುದಕ್ಕೆ ಉಪಯೋಗಿಸಿರುತ್ತಾನೆ. ಸನ್ಯಾಸಿಗಳ ಧರ್ಮಗಳಲ್ಲಿ ಅನಾರಂಭ ಎಂಬುದು ಒಂದು, ವೇಷಣಾತ್ರಯವನ್ನು ತ್ಯಾಗ ಮಾಡಿರುವವನು ಎಂಬುದನ್ನು ಈ ಧರ್ಮವು ಸೂಚಿಸುತ್ತದೆ. ಎಂದರೆ ಸನ್ಯಾಸಿಗಳು ಯಾವ ಕೆಲಸವನ್ನೂ ಮಾಡಬಾರದು, ಸೋಮಾರಿಗಳಾಗಿರಬೇಕೆಂದೇನು ಇದರ ತಾತ್ಪರ್ಯವಲ್ಲ. ಭಕ್ತನು ಹೀಗೆ ಅನಾರಂಭಿಯಾಗಿರುವವನು, ಶುಚಿಯಾಗಿರುವನು, ಹೊರಗೆ ಶರೀರದಲ್ಲಿಯೂ ಒಳಗೆ ಕರಣಗಳಲ್ಲಿಯೂ ಯಾವ ಕೊಳಕೂ ಇಲ್ಲದೆ ಇರುವನು. ಶರೀರ ಮಲವನ್ನು ಮೃಜ್ಜಲಾದಿಗಳಿಂದ ಆಗಾಗ್ಗೆ ತೊಳೆದುಕೊಳ್ಳುತ್ತಲೂ ಅಂತರ್ಮಲವಾದ ರಾಗ ದ್ವೇಷಾದಿಗಳನ್ನು ಭಗವಂತನ ಪ್ರೇಮದಿಂದ ತೊಳೆದುಕೊಳ್ಳುತ್ತಲೂ ಇರುವನು. ಪವಿತ್ರಗಳಲ್ಲೆಲ್ಲ ಪವಿತ್ರವಾದ ಪರಮಾತ್ಮನನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವ ಭಕ್ತನಿಗಿಂತ ಶುಚಿಯಾದವನು ಯಾವನಿರುವನು? ಉದಾಸೀನನಾಗಿರುವನು, ಇಡೀ ಜಗತ್ತನ್ನೇ ಔದಾಸೀನ್ಯದಿಂದ ಕಾಣುತ್ತಾ ಇದೆಲ್ಲವೂ ಪರಮಾತ್ಮನಿಗಾಗಿ ಬೇಕೇ ಹೊರತು, ಅಂದರೆ ಈ ಇಡೀ ಜಗತ್ತೆಲ್ಲವೂ ಪರಮಾತ್ಮನಿಗಾಗಿ ಬೇಕೇ ಹೊರತು ತನ್ನಲ್ಲಿ ತಾನು ಯಾವ ಬೆಲೆಯೂ ಇಡತಕ್ಕದ್ದಲ್ಲವೆಂದು ಭಾವಿಸಿಕೊಂಡು ಉದಾಸೀನನಂತೆ ಇರುವವನು ಭಕ್ತನು. ಅವನಿಗೆ ಮನಸ್ಸಿನಲ್ಲಿ ಯಾವ ವ್ಯಥೆಯೂ ಇರುವುದಿಲ್ಲ. ಉದಾಸೀನ ಪಂಥವು ಈ ಧ್ಯೇಯವನ್ನು ಇಟ್ಟುಕೊಂಡಿರುತ್ತದೆ. ಭಕ್ತನ ಔದಾಸೀನ್ಯಕ್ಕೆ ಕಾರಣವು
ಪರಮಾತ್ಮನ ಪ್ರೇಮದಿಂದ ಅವನಿಗೆ ಒದಗಿರುವ ಆನಂದದ ತೃಪ್ತಿಯು. ಪರಮಾತ್ಮನೇ ತನ್ನ ಆತ್ಮನೆಂದು, ಇಗೋ ಈ ನಾನೇ ಆತ್ಮನು ಎಂದು ಏಕಭಾವದಿಂದ ಅರಿತುಕೊಂಡಿರುವವನಾದರೆ ಆ ಮನುಷ್ಯನಿಗೆ ಏತರ ಇಚ್ಛೆ, ಯಾರ ಕಾಮಕ್ಕಾಗಿ ಅವನು ಶರೀರವನ್ನು ದುಡಿಸಿಯಾನು ಎಂದು ಶ್ರುತಿಯು ಹೇಳುವುದು ಇಂಥ ಭಗವದ್ಭಕ್ತನ ವಿಷಯವೇ. ಭಗವಂತ, ನೀನೇ ನನಗೆ ಸರ್ವವೂ ಆಗಿರುವೆ, ಇನ್ನು ನಾನು ಯಾವುದನ್ನು ಪಡೆದುಕೊಳ್ಳುವುದಕ್ಕಾಗಿ ಏನನ್ನು ಮಾಡಬೇಕಾಗಿರುವುದಿಲ್ಲ ಎಂಬ ಭಾವ ಈ ಭಕ್ತನದು. ಇಂಥವನಲ್ಲದೆ ಭಗವಂತನಿಗೆ ಮತ್ತಾರು ಪ್ರಿಯರಿದ್ದಾರು? ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯಸ್ಸ ಮೇ ಪ್ರಿಯ. ಭಕ್ತನಾದವನು ಸಾಮಾನ್ಯರಂತೆ ಹರ್ಷ, ದ್ವೇಷ, ಶೋಕ ಆಕಾಂಕ್ಷೆ, ಶುಭಾಶುಭ ಮುಂತಾದ ದ್ವಂದ್ವಗಳ ಹೊಡೆತಕ್ಕೆ ಸಿಕ್ಕಿರುವುದಿಲ್ಲ. ಕ್ಷಣ ಕ್ಷಣಕ್ಕೂ ಜನರನ್ನು ದ್ವಂದ್ವಗಳು ಕಾಡುತ್ತಲೇ ಇರುವವು. ಏಕೆಂದರೆ ಅನಿತ್ಯವಾದ ವಿಷಯಗಳಲ್ಲಿ ಅವರು ಮನಸ್ಸಿಟ್ಟುಕೊಂಡಿರುತ್ತಾರೆ. ಆದರೆ ಭಕ್ತನು ಈಗ ಹೃಷ್ಟನಾದನು, ಈಗ ದ್ವೇಷಕ್ಕೆ ಸಿಕ್ಕಿದನು, ಈಗ ಇಂಥದ್ದೊಂದು ಹೋಯಿತಲ್ಲ ಎಂದು ಶೋಕಿಸುತ್ತಾನೆ, ಈಗ ಇಂಥದ್ದೊಂದು ಬೇಕಲ್ಲ ಎಂದು ಹಂಬಲಿಸುತ್ತಿದ್ದಾನೆ ಎಂಬುದೇ ಇಲ್ಲ. ಏಕೆಂದರೆ ಭಗವಂತನು ಅವನನ್ನು ತನ್ನವನೆಂದು ಆರಿಸಿಕೊಂಡು ಬಿಟ್ಟಿರುತ್ತಾನೆ. ಯಹೂದ್ಯರು ತಮ್ಮ ಮಂಡಳಿಯನ್ನು ಭಗವಂತನು ಆರಿಸಿಕೊಂಡ ಜನಾಂಗವೆಂದು ಭಾವಿಸಿಕೊಂಡಿದ್ದರಂತೆ. ಈಗ ಭಗವಂತನು ವರ್ಣಿಸುತ್ತಿರುವ ಸ್ವಭಾವದವರು ಯಾವ ದೇಶದವರೇ ಆಗಿರಲಿ, ಯಾವ ಜನಾಂಗವೇ ಆಗಿರಲಿ, ಅವರೆಲ್ಲರೂ ನಿಜವಾಗಿ ಭಗವಂತನಿಗೆ ಪ್ರಿಯರು. ಅವರನ್ನೇ ತನ್ನವರೆಂದು ಭಗವಂತನು ಆರಿಸಿಕೊಂಡಿರುತ್ತಾನೆ. ಭಗವಂತನಿಗೆ ನಿಜವಾಗಿ ಯಾರೊಬ್ಬರೂ ಹಗೆಗಳಿಲ್ಲ. ಆದರೆ ಯಾರಿಗೆ ಭಗವಂತನೇ ಬೇಕೋ ಅವರು ಭಗವಂತನಿಗೂ ಬೇಕು. ಆದ್ದರಿಂದಲೇ ಅವನು ಅಕ್ಷರೋಪಾಸಕನನ್ನು ನನಗೆ ಪ್ರಿಯನಾದವನು ಎನ್ನುತ್ತಿದ್ದಾನೆ. ಭಗವಂತನು ಎಲ್ಲರನ್ನೂ ಮೆಚ್ಚುವುದಕ್ಕೆ ಸಿದ್ಧನಾಗಿರುತ್ತಾನೆ. ಆದರೆ ನಾವುಗಳು ಆತನ ಅನುಗ್ರಹದ ಸುರಿಮಳೆಗೆ ಪಾತ್ರರಾಗಿರುವುದಿಲ್ಲ. ಮಳೆಯು ಒಂದೇ ಸಮನೆ ಸುರಿಯುತ್ತಿದ್ದರೂ ಸಮಯದಲ್ಲಿ ಉತ್ತು ಬೆಳೆದುಕೊಳ್ಳದವನಿಗೆ ಮಳೆಯು ಯಾವ ಉಪಕಾರವನ್ನು ಮಾಡೀತು? ಈಗ ವರ್ಣಿಸುತ್ತಿರುವ ಗುಣಗಳನ್ನು ಯಾವನು ಸಂಪಾದಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುವನೋ ಅವನವನನ್ನು ಭಗವಂತನು ತನ್ನವನೆಂದು ಲೆಕ್ಕಕ್ಕೆ ಸೇರಿಸಿಕೊಂಡಿರುತ್ತಾನೆ ಎಂದು ಭಾವಿಸಬೇಕು. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ. ದ್ವಂದ್ವಗಳು ಎರಡು ಬಗೆಯಾಗಿರುವವು. ನಮ್ಮಲ್ಲಾಗುವ ಸುಖ ದುಃಖಗಳು ನೇರಾಗಿ ಕಾಣಬರುವ ದ್ವಂದ್ವಗಳು. ಇವಕ್ಕೆ ನಿಮಿತ್ತವಾಗಿರುವ ಹೊರಗಿರುವ ಶೀತ ವಾತಾದಿಗಳು, ಶತ್ರು ಮಿತ್ರಾದಿಗಳು, ಅವುಗಳಿಂದ ಆಗುವ ಶೀತೋಷ್ಣಾದಿ ರೂಪವಾದ ಮಾನಾಪಮಾನ ರೂಪವಾದ ವೇದನೆಗಳು ಪರಂಪರೆಯಿಂದ ದ್ವಂದ್ವಗಳೆನಿಸಿರುವವು. ದ್ವಂದ್ವಗಳಿಂದ ಹರ್ಷ ವಿಷಾದವನ್ನು ಪಡೆಯದಿರುವುದೇ ಸಮತೆಯು. ಭಾರತದಲ್ಲಿ ಒಂದು ಶ್ಲೋಕವಿದೆ. ನೈತಾದೃಶಂ ಬ್ರಾಹ್ಮಣಸ್ಯಾಸ್ತಿ ವಿತ್ತಂ ಯಥೈಕತಾ ಸಮತಾ ಸತ್ಯತಾ ಚ ಶೀಲಂ ಸ್ಥಿತಿರ್ದಂಡ ವಿಧಾನ ಮಾರ್ಜವಂ ಅತಸ್ತಶ್ಚೋಪರಮಃ ಕ್ರಿಯಾಭ್ಯಃ. ಹೊರಗಿನ ಯಾವ ದ್ವಂದ್ವಗಳಿಂದಲೂ ಏರುಪೇರಿಲ್ಲದೆ ಇರುವುದು ಒಂದು ದೊಡ್ಡ ಸಂಪಾದನೆ ಎಂದು ತಿಳಿಯಬೇಕು. ಶತ್ರುವಿನಲ್ಲಿಯೂ ಮಿತ್ರನಲ್ಲಿಯೂ ಹೇಗೋ ಹಾಗೆ, ಶತ್ರುವಿನಲ್ಲಿಯೂ ಕೂಡ ಮಿತ್ರನಲ್ಲಿ ಹೇಗೋ ಹಾಗೆ ಪ್ರೀತಿಯಿಂದ ವರ್ತಿಸುವುದು, ಅಪಮಾನವಾದಾಗಲೂ ಮಾನವಾದಾಗ ಹೇಗೋ ಹಾಗೆ ಮನಸ್ಸನ್ನು ಏರುಪೇರಿಲ್ಲದೆ ಇಟ್ಟುಕೊಂಡಿರುವುದು,
ಯಾವುದೊಂದರಲ್ಲಿ ಇದು ಬೇಕು, ಇದು ಬೇಡ ಎಂಬ ಸಂಘವಿಲ್ಲದೆ ಎಂಥ ವೇದನೆಯಿಂದ ಯಾವ ಸುಖವಾಗಲಿ ದುಃಖವಾಗಲಿ ಮನಸ್ಸನ್ನು ತಕ್ಕಡಿಯಂತೆ ಇಟ್ಟುಕೊಂಡಿರುವುದು. ಈ ಸ್ವಭಾವವುಳ್ಳವನೇ ಧನ್ಯನು. ಅವನೇ ಭಗವಂತನಿಗೆ ಪ್ರಿಯನಾದವನು. ಯಾವ ಪರಿಸ್ಥಿತಿಯೇ ಬರಲಿ ಮನಸ್ಸಿನ ಸಮತೆಯನ್ನು ಕಳೆದುಕೊಳ್ಳದೆ ಇರುವುದಕ್ಕೆ ಭಗವಂತನಲ್ಲಿ ಅಚಲವಾದ ಭಕ್ತಿಯೂ ಇರಬೇಕು. ಏಕೆಂದರೆ ಸಮತೆ ಎಂಬುದು ಭಗವತ್ ಸ್ವರೂಪವೇ ಆಗಿರುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.